ಸಾರಿಗೆ ಸಿಬ್ಬಂದಿಗಳು ವರ್ಸಸ್ ಸರ್ಕಾರದ ಸಂಘರ್ಷ ಮತ್ತೆ ಮುಷ್ಕರಕ್ಕೆ ತಿರುಗುವ ಲಕ್ಷಣ ಕಾಣಿಸ್ತಿದೆ. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಚಿವರು ಸಭೆಗಳ ಮೇಲೆ ಸಭೆ ನಡೆಸಿದ್ದೇ ಬಂತು. ಯಾವುದೇ ಪ್ರಯೋಜನವಾಗಿಲ್ಲ. ಸಾರಿಗೆ ಸಚಿವರು ಹೇಳಿದ ಮಾತಿಗೆ ಪಟ್ಟು ಹಿಡಿದಿರುವ ಸಿಬ್ಬಂದಿಗಳು ಈ ತಿಂಗಳ ಅಂತ್ಯದೊಳಗೆ ಪರಿಹಾರ ಸಿಗದೇ ಇದ್ರೆ ಹೊಸ ವರ್ಷಕ್ಕೆ ಮುಷ್ಕರ ಫಿಕ್ಸ್ ಅಂದಿದ್ದಾರೆ. ಹಾಗಾದ್ರೆ ನ್ಯೂ ಇಯರ್ಗೆ ಮುಷ್ಕರವಿದ ಬಿಸಿ ತಟ್ಟುತ್ತಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಹೊಸ ವರ್ಷಕ್ಕೆ ಸಾರಿಗೆ ಮುಷ್ಕರ ಫಿಕ್ಸ್. ಸೈಲೆಂಟ್ ಆಗಿ ಸಾರಿಗೆ ಮುಷ್ಕರಕ್ಕೆ ಸಿದ್ಧತೆ. ಸಾರಿಗೆ ಸಿಬ್ಬಂದಿಗಳು ವರ್ಸಸ್ ಸರ್ಕಾರದ ಸಂಘರ್ಷ ಮತ್ತೆ ಮುಷ್ಕರಕ್ಕೆ ತಿರುಗುವ ಲಕ್ಷಣ ಕಾಣ್ತಿದೆ. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಚಿವರು ಸಭೆಗಳ ಮೇಲೆ ಸಭೆ ನಡೆಸಿದ್ದೇ ಬಂತು. ಯಾವುದೇ ಪ್ರಯೋಜನವಾಗಿಲ್ಲ. ಅಧಿವೇಶನ ಮುಗಿದ ಬಳಿಕ ಸಾರಿಗೆ ನೌಕರರ ಬೇಡಿಕೆ ಈಡೇರಿಸುವುದಾಗಿ ಸರ್ಕಾರ ಭರವಸೆ ನೀಡಿತ್ತು. ಅದರಂತೆ ಅಧಿವೇಶನವೂ ಅಂತ್ಯವಾಗಿದೆ. ಈ ಮಧ್ಯೆ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಳ್ತಿಲ್ಲ. ಸಾರಿಗೆ ನೌಕರರ ಮಾತಿಗೆ ಕಿಂಚಿತ್ತೂ ಬೆಲೆ ಇಲ್ಲ ಅಂತ ಮತ್ತೆ ಸಿಡಿದೇಳಲು ಪ್ಲಾನ್ ಮಾಡಿದ್ದಾರೆ. ಸಾರಿಗೆ ಸಚಿವರು ಹೇಳಿದ ಮಾತಿಗೆ ಪಟ್ಟು ಹಿಡಿದಿರುವ ಸಿಬ್ಬಂದಿಗಳು ಈ ತಿಂಗಳ ಅಂತ್ಯದೊಳಗೆ ಪರಿಹಾರ ಸಿಗದೇ ಇದ್ರೆ ಹೊಸ ವರ್ಷಕ್ಕೆ ಮುಷ್ಕರ ಫಿಕ್ಸ್ ಅಂದಿದ್ದಾರೆ. ಅದರಂತೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಕರಪತ್ರ ಹಂಚಿ ಪ್ರತಿಭಟನೆಯ ಬಗ್ಗೆ ಸಿಬ್ಬಂದಿಗಳಿಗೆ ಸಂದೇಶವನ್ನು ನೀಡಿದ್ದಾರೆ. ವೇತನ ಪರಿಷ್ಕರಣೆ ಆಗ್ರಹಿಸಿ ಮತ್ತೆ ಸಾರಿಗೆ ನೌಕರರು ಮುಷ್ಕರದ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಎಲ್ಲ ನೌಕರರು ಸಿಬ್ಬಂದಿಗಳು ಏನಿದ್ದಾರೆ ಅವರಿಗೆ ಸಂಘಟನೆಗಳಿಂದ ಪ್ರತಿಭಟನೆಯ ಜೊತೆಗೆ ತಮ್ಮ ಬೇಡಿಕೆಗಳು ಏನಿದೆ, ವೇತನ ಪರಿಷ್ಕರಣೆಯ ವಿಚಾರದಲ್ಲಿ ಸರ್ಕಾರ ನಮಗೆ ಅನ್ಯಾಯವನ್ನ ಮಾಡಿದೆ ಅಂತ ಕರಪತ್ರವನ್ನ ಹಂಚ್ತಾ ಇದ್ದಾರೆ. ಇದರ ಜೊತೆಗೆ ಹೊಸ ವರ್ಷದ ಹೊಸ್ತಿಲಲ್ಲಿಯೇ ಪ್ರತಿಭಟನೆಗೂ ಕೂಡ ಸಜ್ಜಾಗಿದ್ದಾರೆ ನೌಕರರು. ಸೊ ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಎಲ್ಲ ಸಾರಿಗೆ ಸಿಬ್ಬಂದಿಗಳಿಗೆ, ಸಾರ್ವಜನಿಕರಿಗೂ ಕೂಡ ಈ ಮುಷ್ಕರದ ಬಗ್ಗೆ ಅರಿವನ್ನ ಕೂಡ ಮೂಡಿಸ್ತಾ ಇದ್ದಾರೆ. ಸಾಕಷ್ಟು ಜನ ಸಿಬ್ಬಂದಿಗಳು ಈಗ ಕಾರ್ಮಿಕರಿಗೆ ಅರಿವನ್ನ ಮೂಡಿಸ್ತಾ ಇದ್ದಾರೆ. ಯಾವ ರೀತಿ ಪ್ರತಿಭಟನಾ ಸ್ವರೂಪ ಇರಬೇಕು, ಅದರ ಜೊತೆಗೆ ಸಾರ್ವಜನಿಕರಿಗೂ ಕೂಡ ಅರಿವನ್ನ ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ವೇತನ ಪರಿಷ್ಕರಣೆ ಜೊತೆಗೆ 38 ತಿಂಗಳ ಹಿಂಬಾಕಿ ನೀಡಬೇಕು. ಸರ್ಕಾರ ಕೂಡಲೇ ಬೇಡಿಕೆ ಈಡೇರಿಸಬೇಕು ಅನ್ನೋದು ಸಿಬ್ಬಂದಿಗಳ ಪಟ್ಟು. ಮುಷ್ಕರದಂದು ಒಂದೇ ಒಂದು ಬಸ್ ಡಿಪೋದಿಂದ ಹೊರಗೆ ಬರುವುದಿಲ್ಲ. ಸರ್ಕಾರಕ್ಕೆ ನೀಡ್ತಾ ಇರುವ ಕೊನೆಯ ಎಚ್ಚರಿಕೆ ಇದು ಅಂತ ಹೇಳಿದ್ದಾರೆ. ಕಾರ್ಮಿಕರಿಗೆ ತಿಳಿದುಕೊಡುವಂತ ಕರಪತ್ರವನ್ನು ಇವತ್ತು ಹಂಚ್ತಾ ಇದ್ದೀವಿ. ಸಾರಿಗೆ ಮಂತ್ರಿಗಳು ಶಶಾಂಕ್ ಕಳೆದುಕೊಳ್ಳಿ ಕರೆದು ಮಾತಾಡ್ತಿಂದು ಹೇಳಿದ್ದಾರೆ. ಅವರು ಒಂದು ಪಕ್ಷಕ್ಕೆ ಕರೆದು ಮಾತುಕತೆ ಮಾಡಿ ನಮ್ಮ ಎರಡು ಬೇಡಿಕೆಗಳನ್ನು ಅವ್ರು ಇತ್ಯರ್ಥ ಮಾಡದೆ ಹೋದರೆ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಜನವರಿ ಫಸ್ಟ್ ತಿಂಗಳಲ್ಲೇ ನಾವು ನೇರವಾದ ಹೋರಾಟಕ್ಕಂತ ಹೇಳಿದಂತ ಖಂಡಿತ. ಸರ್ಕಾರ ಹಾಗೂ ಸರ್ಕಾರಿ ಸಾರಿಗೆ ನೌಕರರ ಸಂಘರ್ಷ ಈ ಬಾರಿ ಸಾರ್ವಜನಿಕರಿಗೆ ಬಿಸಿ ಮುಟ್ಟಿಸುವ ಆತಂಕ ಎದುರಾಗಿದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.